MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ಕೊಲೆ ಆರೋಪಿ ದರ್ಶನ್ ಅಳಿಯ ಚಂದನ್ ಬಂದಿದ್ದಾರೆ. ಎಸ್, ನಾವು ನೋಡ್ತಾ ಇದ್ವಲ್ಲ ವಿಜುವಲ್ಸ್ ಅಲ್ಲಿ, RR ನಗರ ನಿವಾಸಕ್ಕೆ ಈಗ ಚಂದನ್ ಬಂದಿದ್ದಾರೆ. ಬೇಸರದಲ್ಲೇನೆ ಮನೆ ಒಳಗಡೆ ಹೋದ್ರು ಅವರ ಅಕ್ಕನ ಮಗ ಅಳಿಯ, ಕೊಲೆ ಆರೋಪಿ ದರ್ಶನ್ ಅಳಿಯ ಚಂದನ್ ಕೂಡ ಬಂದಿರುವಂಥದ್ದನ್ನ ಈಗ ತಾನೇ ನಾವು ಗಮನಿಸ್ತಾ ಇದ್ವಿ. RR ನಗರ ನಿವಾಸಕ್ಕೆ ಬಂದಿದ್ದಾರೆ. ಇನ್ನು ಬಹುಶಃ RR ನಗರದಲ್ಲೇ ಇದ್ದಾರಾ ಅನ್ನುವಂಥದ್ದು ಗೊತ್ತಿಲ್ಲ. ನೋಡಿ, ಈಗ ದೃಶ್ಯದಲ್ಲಿ ನಾವೇನು ನೋಡ್ತಾ ಇದೀವಲ್ಲ, ಅವರ ಅಕ್ಕನ ಮಗ ಅಂದರೆ ದರ್ಶನ್ ಅಳಿಯ ಚಂದನ್ ಈಗ ಮನೆ ಒಳಗಡೆ ಬಂದಿದ್ದು. ಸೊ ಹಾಗೆ ಅನಿಲ್ ನಿಶಾನಿಯವರು ಕೂಡ ಮಾತಾಡಿದ್ರು, ಸರ್ಕಾರದ ಪರ ವಕೀಲರು. ಸೊ ಅವ್ರು ಏನು ಹೇಳ್ತಾರೆ ಬನ್ನಿ ನೋಡೋಣ. ಸುಪ್ರೀಂ ಕೋರ್ಟ್ ಈಗ ನಟ ದರ್ಶನ್ ಸೇರಿದಂತೆ ಒಟ್ಟು 7 ಆರೋಪಿಗಳ ಬೇಲ್ ಕ್ಯಾನ್ಸಲ್ ಮಾಡಿರುವಂಥದ್ದು, ಈಗಾಗಲೇ ತೀರ್ಪು ಕೂಡ ಬಂದಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ರಾಜ್ಯ ಸರ್ಕಾರದ ಪರ ವಕೀಲರಾದಂಥ ಅನಿಲ್ ನಿಶಾನಿ ಅವರಿದ್ದಾರೆ. ಸರ್, ಸಂಪೂರ್ಣವಾಗಿ ತೀರ್ಪನ್ನು ಪ್ರಕಟ ಮಾಡಿರುವಂಥದ್ದು ಏನೆಲ್ಲ ಇದೆ ಅಂತ ಹೇಳಿ ಸರ್ ಅದರಲ್ಲಿ. ಸರ್, ನಮ್ಮ ಪ್ರಕಾರ ಸರ್ ತುಂಬ ಕಾನ್ಫಿಡೆನ್ಸ್ ಇದ್ದೀವಿ ಸರ್, ಯಾಕಂದರೆ ಮಟೀರಿಯಲ್ ತುಂಬ ಇದೆ. ಹೈಕೋರ್ಟ್ ಈ ಆರ್ಡರ್ನ ಪಾಸ್ ಮಾಡಿದ್ದನ್ನ ಅಷ್ಟೊಂದು ಏನು ಲಿಬರಲ್ ಆಗಿ ತೊಗೊಂಡು ಬೇಲ್ ಗ್ರಾಂಟ್ ಮಾಡಿದ್ದನ್ನ ಸುಪ್ರೀಂ ಕೋರ್ಟ್ ವೆರಿ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡು ಇವಾಗ ಬೇಲ್ ಕ್ಯಾನ್ಸಲ್ ಮಾಡಿದ್ದಾರೆ. ಸರ್, ಈಗ ನ್ಯಾಯಮೂರ್ತಿಗಳು ಕೂಡ ಹೇಳಿರುವಂಥದ್ದು ಯಾವುದೇ ರೀತಿ 5 ಸ್ಟಾರ್ ಆಗಿರ್ಬೋದು 7 ಸ್ಟಾರ್ ಆಗಿರ್ಬೋದು ಟ್ರೀಟ್ಮೆಂಟ್ ಕೊಡಬಾರ್ದು ಅನ್ನೋದು ಕೂಡ ನಾವು ಅದ್ರ ಬಗ್ಗೆ ನಿಗಾ ಕೂಡ ವಹಿಸ್ತೀವಿ. ಮತ್ತು ಸಾಕಷ್ಟು ಸೂಚನೆಗಳು ಕೂಡ ನೀಡಿರುವಂಥದ್ದು, ಅಂದರೆ ಜೈಲಿನಲ್ಲಿ ಯಾವ ರೀತಿ ಅವ್ರನ್ನ ಇಟ್ಕೊಬೇಕು ಅನ್ನೋದು ಕೂಡ ಸೂಚನೆ ನೀಡಿದೆ. ಏನು ಹೇಳಿದೆ ಅಂತೇಳಿ ಸರ್. ಸರ್, ಸುಪ್ರೀಂ ಕೋರ್ಟ್ ಇವತ್ತಿನ ಹೇಳಿರೋ ಪ್ರಕಾರ ಯಾವುದೇ 7 ಸ್ಟಾರ್ ಟ್ರೀಟ್ಮೆಂಟು ಯಾವುದೇ ಅಕ್ಯೂಸ್ಗಳು ಕೊಡಲ್ಲ. ಎಲ್ಲ ಅಕ್ಯೂಸ್ ಎಲ್ಲರಿಗೂ ಒಂದೇ. ಅದು ಬಿಟ್ಟು ಯಾರು ಟ್ರೀಟ್ಮೆಂಟ್ ಏನಾದ್ರು ಕೊಟ್ಟರೆ ವಿಲ್ ಇಶ್ಯೂ ಸಮನ್ಸ್ ಅಂತ ಹೇಳ್ಬಿಟ್ಟು ಸ್ಟ್ರಿಕ್ಟ್ಲಿ ವಾರ್ನಿಂಗ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್. ಪರ್ಟಿಕ್ಯುಲರ್ ಯಾವಾಗ ಇವ್ರನ್ನ ವಶಕ್ಕೆ ಪಡೆದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಅಂತ ಸರ್. ಸರ್, ಜಜ್ಮೆಂಟ್ ಇವತ್ತು ಬಂದರೆ ಇಮಿಡಿಯೇಟ್ ಆಗಿ ನಾವು ಕಸ್ಟಡಿ ತಗೋತೀವಿ ಸರ್. ಸರ್, ಈಗ ಹೈಕೋರ್ಟ್ಗೂ ಕೂಡ ಚಾಟೆ ಬೀಸಿರುವಂಥದ್ದು, ಅಂದರೆ ವಿಕೃತಿ ತೀರ್ಪನ್ನು ಹೈಕೋರ್ಟ್ ನೀಡಿದೆ ಅನ್ನೋದು ಕೂಡ ಇದು ದೇಶಕ್ಕೂ ಕೂಡ ಅನ್ವಯಿಸಿದೆ ಅಂತ ಹೇಳ್ತಾ ಇದೆ. ಯಾವ ಥರ ಇದೆ ಸರ್, ಏನು ಹೇಳಿದ್ರು ನ್ಯಾಯಮೂರ್ತಿಗಳು ಅಂತ? ಸರ್, ಹೈಕೋರ್ಟ್ ಬಗ್ಗೆ ನಾವು ಕಾಮೆಂಟ್ ಮಾಡೋದು ಬೇಡ ಸರ್. ಸುಪ್ರೀಂ ಕೋರ್ಟ್ ಜಜ್ಮೆಂಟಲ್ಲಿ ಬಂದೇ ಬರುತ್ತೆ. ಇಟ್ ಮೆಸೇಜ್ ಗೋ ಟು ಎಂಟೈರ್ ನೇಷನ್ ಸರ್. ಸರ್, ಈಗ ನೀವು ಒಟ್ಟು ತಂಡ ಸೇರಿ ವಾದ ಮಾಡಿದಿರಿ. ನೀವು ಸಿದ್ಧಾರ್ಥ ಲೂಥ್ರಾ ಆಗಿರ್ಬೋದು, ಸಾಕಷ್ಟು ಒಂದು ವಕೀಲರು ವಾದ ಮಾಡಿದ್ರಿ. ಯಾವ ಥರ ಅನಿಸ್ತಾ ಇದೆ ಸರ್ ಐತಿಹಾಸಿಕ ತೀರ್ಪು ಅಂತೇಳಿ? ಸರ್, ಒಂದು ಸಮಾಜಕ್ಕೆ ಒಳ್ಳೆ ನ್ಯೂಸ್ ಕೊಟ್ಟಂಗೆ ಆಯಿತು ಸರ್. ಯಾಕಂದರೆ ಈ ದುಡ್ಡಿದ್ದವರು 6 ತಿಂಗಳ ಬೇಲ್ ತೊಗೊಂಡು ಇಮಿಡಿಯೇಟ್ ಆಗಿ ಆಚೆ ಬರ್ತಾರಂತ ಒಂದು ಮೆಸೇಜ್ ಏನಿತ್ತು, ರೂಮ್ರಸ್ ಏನಿತ್ತು, ಇವಾಗ ಸುಪ್ರೀಂ ಕೋರ್ಟು ಅದನ್ನು ಯಾರೇ ಈ ಪ್ರಭಾವಿ ವ್ಯಕ್ತಿ ಇದ್ರೂ ಇಸ್ ಈಕ್ವಲ್ ಟು ಬಿಲೋ ದಿ ಲಾ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್, ಸ್ಟ್ರಾಂಗ್ ಮೆಸೇಜ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಸರ್. ಓಕೆ, ಇದಿಷ್ಟು ಏನು ಅನಿಲ್ ನಿಶಾನಿ ಅವರು ಮಾತಾಡುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್ ಹಿರೇನ, TV9 ನವದೆಹಲಿ. ಸುಪ್ರೀಂ ಕೋರ್ಟ್ ಈಗ ಈಗ ಇದು ಪವಿತ್ರ ಗೌಡ ಅವರ ಮನೆ. ಪವಿತ್ರ ಗೌಡ ಕೂಡ ಮನೆಯಲ್ಲೇ ಇದ್ದಾರೆ. ಹೊರಗಡೆ ಹೋಗೋದಕ್ಕೆ ಅಂಥೇಳಿ ಹೊರಗಡೆ ಬಂದರು, ಮನೆಯಿಂದ ಹೊರಗಡೆ ಬಂದು ಕಾಣಿಸ್ಕೊಂಡ್ರು ಅನ್ನುವಂಥದ್ದು ನಮ್ಮ ರಿಪೋರ್ಟರ್ಸ್ ನೋಡಿರುವಂತಹ ದೃಶ್ಯಗಳು. ಹಾಗೆ ರೇಣುಕಾಸ್ವಾಮಿ ಅವರ ಕುಟುಂಬದವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ರು. ಸಹಜ, ಈಗ ಈ ಥರ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಕ್ಯಾನ್ಸಲ್ ಆಗಿರೋದ್ರಿಂದಾಗಿ ನಮಗೆ ನ್ಯಾಯದ ಮೇಲೆ ನಂಬಿಕೆ ಬಂದಂತಾಗಿದೆ ಅನ್ನುವಂಥದ್ದನ್ನು ಅವ್ರು ಹೇಳ್ಕೊಂಡಿದ್ದಾರೆ. ಅವ್ರ ಶಿಕ್ಷೆ ಆಗಲಿ ಅಷ್ಟೇ ಕೇಳ್ಕೊಂಡು, ಕಾನೂನಲ್ಲಿ ಎಲ್ಲರೂ ಸಮಾನವಾಗಿ. ನಮಗೆ ಗೊತ್ತಿಲ್ಲ ಕಾನೂನಲ್ಲಿ ಏನು ಕೊಡ್ತಾರಂತ ಗೊತ್ತಿದ್ದಿಲ್ಲ. ಯಾವ ರೀತಿ ಶಿಕ್ಷೆ ಆಗಬೇಕಂತ ದೇವ್ರ ಕೈಯಲ್ಲಿ ಅಲ್ಲ, ಅಂಥವ್ರಿಗೆ ಯಾವ ರೀತಿ ಶಿಕ್ಷೆ? ಒಟ್ಟು ಯಾರು ತಪ್ಪು ಮಾಡ್ಯಾರ ಅವರಿಗೆ ಕೋರ್ಟ್ ಆದೇಶ. ಒಟ್ಟು ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಆಗಲಿ ಅಷ್ಟೇ. ಯಾವ ರೀತಿ ಶಿಕ್ಷೆ ಆಗಬೇಕಂತ ಆ ಕಾನೂನಲ್ಲಿ ಏನು ಕೊಡ್ತಾರ, ಒಟ್ಟು ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಆಗಲಿ ಅಷ್ಟೇ ಕೇಳ್ಕೊಂಡು, ಕಾನೂನಲ್ಲಿ ಎಲ್ಲರೂ ಸಮಾನವಾಗಿ. ನಮಗೆ ಗೊತ್ತಿಲ್ಲ ಕಾನೂನಲ್ಲಿ ಏನು ಕೊಡ್ತಾರಂತ ಗೊತ್ತಿದ್ದಿಲ್ಲ. ಯಾವ ರೀತಿ ಶಿಕ್ಷೆ ಆಗಬೇಕಂತ ದೇವ್ರ ಕೈಯಲ್ಲಿ ಅಲ್ಲ, ಅಂಥವ್ರಿಗೆ ಯಾವ ರೀತಿ ಶಿಕ್ಷೆ? ಒಟ್ಟು ಯಾರು ತಪ್ಪು ಮಾಡ್ಯಾರ ಅವರಿಗೆ ಕೋರ್ಟ್ ಆದೇಶ. ಒಟ್ಟು ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಆಗಲಿ ಅಷ್ಟೇ. ಯಾವ ರೀತಿ ಶಿಕ್ಷೆ ಆಗಬೇಕಂತ ಆ ಕಾನೂನಲ್ಲಿ ಏನು ಕೊಡ್ತಾರ ಎಲ್ಲ ತಲೆ ಬಾಗಲೇಬೇಕು. ಅವ್ರು ಕೊಟ್ಟಿರೋ ನಿರ್ಧಾರಕ್ಕೆ ನ್ಯಾಯ ಸಿಕ್ತು ಅಂತ ಇಷ್ಟೊಂದು ಹೇಳ್ತೀನಿ ಅಷ್ಟೇ. ನಾನು ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಟ್ರಯಲ್ ಆಗಬೇಕು ಅಷ್ಟೇ. ಈಗ ಬೇಲ್ ಮೇಲೆ ಅವ್ರೇನು ಇದು ಮಾಡಿದಾರೋ ಅದಕ್ಕೆ ಏನಿಲ್ಲ, ನ್ಯಾಯ ಅಷ್ಟೇ. ಮಗನಿಗೆ ಆತ್ಮಕ್ಕೆ ಶಾಂತಿ ಸಿಕ್ತು ಅಂತ ಅಷ್ಟೊಂದು ಸಂತೋಷ ಪಡ್ಬೋದು ಅಷ್ಟೇ. ಮತ್ತು ಇನ್ನೇನು ಇದು ಅನ್ನಿಸ್ಲಿಲ್ಲ ಅಷ್ಟೇ. ಬೇಲ್ ಕಂಟಿನ್ಯೂ ಆಗುತ್ತೆ ಅನ್ನೋ ಖುಷಿಲಿ ಫಾರಿನ್ ಎಲ್ಲ ಹೋಗಿದ್ರು, ಹೀಗಾಗಿ ಬೇಲ್ ಕ್ಯಾನ್ಸಲ್ ಆಗಿದೆ. ಅದಕ್ಕೆ ಏನು ಅನ್ಸುತ್ತೆ ನಿಮಗೆ? ಅದು ಕಾನೂನು ಬಿಟ್ಟು ವಿಚಾರ ಅಲ್ವಾ, ನಾವು ಹೆಂಗೆ ಹೇಳೋಕ್ಕಾಗುತ್ತದು? ಅವ್ರಿಗೆ ಅದು ಅವ್ರಿಗೆ ಬಿಟ್ಟಿರೋದು, ಅದು ಕಾನೂನಿಗೆ ಬಿಟ್ಟು. ಶಿಕ್ಷೆ ಆಗುತ್ತೆ ಅನ್ನೋ ನಂಬಿಕೆ ಬಂದಿದೆ ತಮಗೆ? ಅದು ಕೋರ್ಟಿಗೆ ಅನ್ವಯಿಸುತ್ತೆ, ನನಗೆ ಗೊತ್ತಿಲ್ಲ. ಕಾನೂನು ಏನು ತೀರ್ಮಾನ ತಗೊಳುತ್ತೋ ಅದು ಕಾನೂನಿಗೆ ಕೋರ್ಟಿಗೆ ಬಿಟ್ಟ ವಿಚಾರ. ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಬೇಕಷ್ಟೇ ನಾವು ಕೇಳ್ಕೊಳ್ಳೋದು, ಇನ್ನೇನು ಇಲ್ಲ. ಈ ದಿನ
ಶ್ರೀಯುತ ದರ್ಶನ್ ಅವರ ಬೇಲ್ ಅಪ್ಲಿಕೇಶನ್ನು ಸುಪ್ರೀಂ ಕೋರ್ಟ್ನಲ್ಲಿ ಅವ್ರದ್ದು ರದ್ದಾಗಿದೆ. ಅವ್ರನ್ನ ಅರೆಸ್ಟ್ ಮಾಡಬೇಕಂತ ಆರ್ಡರ್ ಆಗಿದೆ. ಇದು ನಮಗೆ ನ್ಯಾಯದ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ನಂಬಿಕೆ ಅದೆಲ್ಲ ಬಂದಿದೆ. ಹೈಕೋರ್ಟ್ನಾಗ ಅವ್ರಿಗೆ ಬೇಲ್ ಸಿಕ್ಕಾಗ ನಮಗೆ ಸ್ವಲ್ಪ ಆತಂಕ ಆಗಿತ್ತು. ಆದರೆ ಸರ್ಕಾರದವರು ದೊಡ್ಡ ಮನಸ್ಸು ಮಾಡಿ ಇದೊಂದು ವಿಶೇಷ ತನಿಖೆ ಅಂತಂದು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡಿದ್ದು ನಮಗೆ ಭಾಳ ಇದಾಗಿತ್ತು. ಅದರಂತೆ ನ್ಯಾಯವಾದಿಗಳ ಒಂದು ತೀರ್ಮಾನ, ನ್ಯಾಯಮೂರ್ತಿಗಳು ಇವತ್ತು ಆ ಬೇಲ್ ರದ್ದು ಮಾಡಿದ್ದಾರೆ. ಅದಕ್ಕೆ ನಾವು ಇಡೀ ಕರ್ನಾಟಕದಲ್ಲಿ ತಿಳಿದೋದೇನೆಂದರೆ ಯಾವುದೇ ಅಪರಾಧಿ ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಹೈಕೋರ್ಟ್ ಸುಪ್ರೀಂ ಕೋರ್ಟು ಎಲ್ಲರಿಗೂ ತಿಳಿಸ್ಕೊಟ್ಟಂಗಾಗಿದೆ. ಇದರಿಂದ ನಮಗೆ ಒಂದು ರೀತಿ ಸಮಾಧಾನ ಇದೆ. ಸರ್ಕಾರದ ಬಗ್ಗೆ ಮತ್ತು ನ್ಯಾಯಾಂಗದ ಬಗ್ಗೆ ನಮಗೆ ಹೆಚ್ಚಿನ ಇನ್ನೂ ನಂಬಿಕೆ ವಿಶ್ವಾಸ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.